ಆಗ್ಲೇ ಮಾಮ್ ಕಿಚನ್ಗೆ ಹೋಗ್ತೀನಿ ಅಂತ ಹೇಳಿದಾಗ ವಲ್ಲಭನು ಹೋಗ್ತೀನಿ ಅಂದ. ಯಾಕೆ ಆ ರೀತಿ ಹೇಳ್ದ? ಬಹುಶಃ ಇವರಿಬ್ರು ಸೇರಿ ಏನೋ ಪ್ಲಾನ್ ಮಾಡ್ತಿರ್ಬೇಕು. ಒಂದ್ ವೇಳೆ ಇವ್ರೇನಾದ್ರೂ ಹಾಲ್ಗೆ ಮಿಕ್ಸ್ ಮಾಡಕ್ಕೆ ಹೊರಟಿದಾರ? ಇವರು ನಂಬಿದ್ರೆ ನಾನು ಕೆಟ್ಟಂಗೆ. ಮಾಮ್, ಸಕ್ಕರೆ ಹಾಕಿದ್ದೀರಾ? ಗಾಯತ್ರಿಗೆ ತುಂಬಾ ಸ್ವೀಟ್ ಆಗಿದ್ರೇನೆ ಇಷ್ಟ ಆಗೋದು. ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಪ್ಪ. ವಿಕ್ರಾಂತ್, ನಿನ್ನ ಆಚೆ ಹೋಗು ಅಂದ್ರೆ ನೀನ್ ಇಲ್ಲಿ ಕೆಳಗ್ ಬಂದು ನಿಂತಿದ್ಯಲ್ಲ. ಏನ್ ಮಾಡ್ಲಿ ಮಾಮ್? ರೂಮ್ ಹೊರಗಡೆನೆ ವೇಟ್ ಮಾಡು. ಯಾವಾಗ ಏನ್ ಅವಶ್ಯಕತೆ ಬೀಳುತ್ತೋ ಗೊತ್ತಾಗಲ್ವಲ್ಲ. ಹೌದು ಕಣೋ. ಅಲ್ಲ, ನಿನ್ ಹೆಂಡತಿ ಹೆರಿಗೆ ನೋವಲ್ಲಿದ್ರೆ ನೀನ್ ಇಲ್ಲಿ ಮಾತಾಡ್ಕೊಂಡು ನಿಂತಿದ್ಯಲ್ಲ. ಬ್ರೋ, ಹೋಗ್ಲಾ? ಪರವಾಗಿಲ್ಲ, ಹೋಗು. ಇವ್ರ ನಡವಳಿಕೆ ನೋಡ್ತಿದ್ರೆ ಡೌಟ್ ಹೊಡಿತಿದೆ. ವಿಕ್ರಾಂತನ್ ಯಾಕೆ ಮೇಲ್ ಓಡಿಸಿದ್ರು? ವಿಶಾಲ್, ಮಗುನ ಇಲ್ಲಿ ಕೊಡು. ಎತ್ಕೊಂಡ್ರೆ ಬಲ್ಕೈ ತಾಗಿ ಸುಟ್ಟು ಬೂದಿ ಆಗ್ಬಿಡ್ತೀರ ಮಾಮ್. ವಿಶಾಲ್, ನಿನ್ನೆ ವಿಶಾಲ್, ಏನ್ ಯೋಚಿಸ್ತಾ ಇದೀಯಾ? ಏನೂ ಇಲ್ವೋ? ಹಾಲಲ್ಲಿ ಸಕ್ಕರೆ ಸರಿ ಹೋಯ್ತಾ ಇಲ್ವಾ ಅಂತ. ಸರಿಯಾಗೇ ಇರುತ್ತೆ. ಬೇಕಾದ್ರೆ ಕುಡ್ದು ನೋಡು. ಕುಡಿತೀನಿ ಮಾಮ್, ಕುಡಿ ಇಲ್ಲಿ. ನಾವ್ ಅನ್ಕೊಂಡಿದ್ ಪ್ಲಾನ್ ವರ್ಕೌಟ್ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಏಯ್, ಇಲ್ಲಿ ಪರ್ಫೆಕ್ಷನ್ ಅನ್ನೋದಕ್ಕಿಂತ ಕನ್ಫ್ಯೂಷನ್ ಅನ್ನೋದು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ನಮ್ಗೇನ್ ಕನ್ಫ್ಯೂಷನ್ ಆಗ್ತಿಲ್ವಲ್ಲ? ನಾನು ಹೇಳ್ತಿರೋದು ನಯನಿ ಬಗ್ಗೆ. ನಿಜವಾಗ್ಲೂ ವಿಷ ಬೆರೆಸಿರೋ ಹಾಲು ಗಾಯತ್ರಿನೋ ವಿಶಾಲೋ ಕುಡಿಯೋ ಹಾಗಿದ್ದಿದ್ರೆ ಅವಳಿಗೆ ಗೊತ್ತಾಗೋಗಿರೋದು. ತಲೆ ಓಡಿಸಿ ನಾವು ಕೇವಲ ಪ್ರಜ್ಞೆ ತಪ್ಪೋ ಹಾಗೆ ಮಾತ್ರ ಮಾಡಿದೀವಿ. ಅಂದ್ರೇನ್ ಮಾಮ್, ಇವಾಗ ವಿಶಾಲ್ ಎದ್ದೇಳ್ತಾನ? ಎಚ್ಚರ ಆಗಕ್ಕೆ ಅವನು ನಿದ್ದೆ ಮಾಡ್ತಿಲ್ಲ, ಮೊತ್ತಲ್ಲಿ ಮುಳುಗೋಗಿದ್ದಾನೆ. ಪ್ರಜ್ಞೆ ಬರೋ ಟೈಮ್ಗೆ ನೀರಲ್ಲಿರ್ತಾನೆ. ಆಗ ಅವನ್ ಪ್ರಾಣನೇ ಹೋಗ್ಬಿಡುತ್ತೆ. ವಿಶಾಲಾಕ್ಷಮ್ಮ ತಾಯಿ, ಯಜಮಾನ್ರಿಗೆ ಏನಾದ್ರೂ ಅಪಾಯ ಆಯ್ತಾ? ಫೋನ್ ಮಾಡಿದ್ರು ರಿಂಗ್ ಆಗ್ತಿಲ್ವಲ್ಲ. ಕಾರ್ ಕೂಡ ಮನೆ ಹತ್ರ ಇಲ್ಲ. ನನ್ ಬಲ್ಗಣ್ ಬೇರೆ ಹೊಡ್ಕೋತಿದೆ. ಏನಾದ್ರೂ ಅಪಾಯ ಆಗ್ಬೋದು ಅಂತ ನನ್ ಮನ್ಸ್ ಹೇಳ್ತಾ ಇದೆ. ಯಜಮಾನ್ರೆ, ಯಜಮಾನ್ರೆ, ಶವ ತೇಲಿದ್ರೆ, ಐ ಮೀನ್ ಚಾಪೆಯಿಂದ ಹೊರಗೆ ಬಂದ್ರೆ ಸಮಸ್ಯೆನೇ ಅಲ್ವಾ? ಚಾಪೆಗೂ ಕಲ್ಲುಗೂ ಹಗ್ಗ ಕಟ್ಟಿ ನೀರ್ ಒಳಗ್ ಹಾಕಿದ್ರೆ ಮುಳುಗ್ ಹೋದಾಗೆ ಅಲ್ವಾ? ಐಡಿಯಾ ಚೆನ್ನಾಗಿದೆ ಮಾಮ್. ಎಷ್ಟು ಸಲ ಪ್ರಯತ್ನ ಮಾಡಿದಿರಾ ನೀವು, ಆದ್ರೆ ಈ ಸಲ ಸಕ್ಸಸ್ ಆದ್ರಿ. ನಯನಿ ವಿಶಾಲ್ ಜೀವನದಲ್ಲಿ ಕಾಲಿಡದೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ
ಮೂರನೇದೋ ನಾಲ್ಕನೇದೋ ತಿಥಿ ಆಗಿರೋದು. ಯಜಮಾನ್ರೇ, ಅಣ್ಣ ವಿಶಾಲ್ ಯಜಮಾನ್ರನ್ನ ಇಲ್ಲೆಲ್ಲಾದ್ರೂ ನೋಡಿದ್ರ? ನೋಡಿಲ್ಲ ಮೇಡಮ್. ಯಜಮಾನ್ರೇ, ಯಜಮಾನ್ರೇ, ಅಯ್ಯೋ ಎಲ್ಲಿದ್ದಾರೋ ಏನೋ, ಎಲ್ಲಿ ಅಂತ ಹುಡುಕ್ಲಿ ನಾನು? ಗಾಯತ್ರಿನೂ ಗಾನವಿನೂ ಬಿಟ್ಬಿಟ್ಟು ಹೊರಟೋದ್ರ? ನನಗೊಂದ್ ಮಾತು ಹೇಳಿ ಹೋಗ್ಬೋದಿತ್ತಲ್ವಾ? ಯಜಮಾನ್ರೇ, ಯಜಮಾನ್ರೇ, ಎಷ್ಟು ಸಲ ತಪ್ಪಿಸ್ಕೊಂಡ್ಯೋ ವಿಶಾಲ್. ಬೆಳ್ಸಿದ ತಾಯಿ ಪ್ರೀತಿ ತೋರಿಸ್ತಿದ್ದಾಳೆ ಅನ್ಕೊಂಡೆ. ನಿನ್ ಹೆಂಡತಿ ನಯನಿಂದಾಗಿ ನೀನು ಇಷ್ಟು ದಿನ ಬದುಕುಳ್ಕೊಂಡೆ. ಈಗ ಸಾಯ್ತಾ ಇದೀಯ. ನೀವೆಷ್ಟು ಹೇಳಿದ್ರು ಅವನು ಕೇಳ್ಸಲ್ಲ ಮಾಮ್. ಹಿಂದೆಲ್ಲ ನಾವು ಮಾಡಿದ ಪಾಪದ ಕೆಲ್ಸಗಳು ನೆನ್ಪಾಗ್ತಾ ಇತ್ತು ಕಣೋ. ಯಾರಾದ್ರೂ ಬಂದ್ಬಿಡ್ತಾರೆ ಮಾಮ್. ಬನ್ನಿ ಬೇಗ. ತಗೊಳ್ಳಿ, ಹಿಡ್ಕೊಳ್ಳಿ. ಯಜಮಾನ್ರೇ, ಅಣ್ಣ ವಿಶಾಲ್ ಯಜಮಾನ್ರು ಅಲ್ಲಿರ್ಬೇಕಿತ್ತು, ನೀವ್ ನೋಡಿದ್ರಾ? ಇಲ್ಲ, ನೋಡಿಲ್ಲಮ್ಮ. ಸ್ವಲ್ಪ ಸಮಾಧಾನ ಮಾಡ್ಕೊಮ್ಮ. ನಿನ್ಗೇನು ಆಗಲ್ಲ, ನಾನಿದ್ದೀನಲ್ಲ. ಸುಮ್ಮನೆ ಏನೂ ಆಗಲ್ಲಮ್ಮ. ಏ ಹಾಸ್, ಸುಮ್ಮನೆ ಕೇಳಿಸ್ಕೊಂಡ್ರೆ ನಿನ್ ಗಂಡಂಗ್ ಹಾಗೆ ಹೋಗಿ ಹೇಳ್ತಾಳೆ. ಅಷ್ಟಕ್ಕೂ ಸುಮ್ಮನಮ್ಮ ಇಲ್ಲಿ. ಮಗು ಆಯ್ತಲ್ಲ ಚಿಕ್ಕಪ್ಪ, ಲಾಲಿ ಹಾಡ್ತಾ ಹಾಲು ಕುಡಿಸ್ತಾ ಇರ್ಬೇಕು. ಓಹೋ, ಮಗು ನನ್ ಹಾಲು ಕುಡಿಲಿಲ್ಲ ಅಕ್ಕ. ಈ ಟೈಮಲ್ಲೂ ನೀನ್ ನಿಜ ಹೇಳಿಲ್ಲ ಅಂದ್ರೆ ಪಾಪ ಸುತ್ಕೊಳತ್ತೆ ಕಣೆ. ಏನಾ ನಿಜ ವಿಕ್ರಾಂತ್? ಗ್ಲಾಮರ್ ಹಾಳಾಗೋಗುತ್ತೆ ಅಂತ ಹಾಲು ಕೊಡಲ್ಲ ಅಂತಿದ್ದಾಳೆ ಇವಳು. ಇಲ್ಲ ಅಂದ್ರೆ ಡೆಲಿವರಿ ಆದ್ಮೇಲೂ ಇವಳಿಗೆ ಎದೆ ಹಾಲು ಬರ್ತಾ ಇಲ್ವಾ? ನಾನು ಆತರ ಹೇಳಲೇ ಇಲ್ವಲ್ಲ. ಕುಡಿಸ್ಲಿಲ್ಲ ಅಂತ ಹೇಳು. ಮಗುಗಿಂತ ಸುಮ್ಮನಾಗೆ ಜಾಸ್ತಿ ಹಸುವಾಗಿದೆ ಅಂತ ಇಲ್ಲಿಗೆ ಬಂದಿದ್ದಾಳೆ. ನನಗೇನ್ ಹಸ್ವಿಲ್ಲ. ಆಸ್ತಿ ಬೇಕು ಅನ್ನೋ ಆಸೆನ ಮೀರ್ಸೋ ಹಸಿವು ಇನ್ನೇನಿರುತ್ತೆ ಸುಮನಾ?
ಮಗು ಹುಟ್ಟಿನ 2 ಗಂಟೆನೂ ಆಗಿಲ್ಲ, ಅಷ್ಟ್ ಬೇಗ ಆಸ್ತಿ ಬೇಕೇನಮ್ಮ? ನಾನ್ ತಾಯಿ ಆಗಿದೆ ಅದಕ್ಕೆ ಅಂದ್ಮೇಲೆ ಇನ್ನೂ ಕಾಯೋದ್ರಲ್ಲಿ ಏನ್ ಪ್ರಯೋಜನ ಹೇಳಿ? ಓ ಅದಕ್ಕೇನಾ ಮಗುನ ರೂಮಲ್ಲೇ ಬಿಟ್ಟು ಬಟ್ಟೆ ಬದಲಾಯಿಸ್ಕೊಂಡ್ ಬಂದಿರೋದು? ಸ್ನಾನನೂ ಮಾಡಿದೀನಿ ಚಿಕ್ಕಿ. ಆಸ್ತಿ ಇಸ್ಕೋಬೇಕಾದ್ರೆ ನಾವು ತುಂಬಾ ಕ್ಲೀನ್ ಆಗಿರ್ಬೇಕಲ್ವಾ? ನೀನ್ ಗಂಗೆಲ್ ಮುಳುಗ್ ಬಂದ್ರು ಹೆಣ್ಮಕ್ಳಿಗ್ 10 ದಿವಸ ಆಗೋವರ್ಗೂ ಎಣ್ಣೆ ಶಾಸ್ತ್ರ ಆಗೋವರ್ಗೂ ಮೈಲ್ಗೆ ಇದ್ದೇ ಇರತ್ತೆ ಸುಮ್ನಾ. ಅಲ್ಲಿವರೆಗೂ ಕಾಯ್ಬೇಕಂದ್ರೆ ನನ್ ಕೈಲಿ ಆಗಲ್ಲ ಅಕ್ಕ. ಹಾಗಾದ್ರೆ ತಗೊಳ್ಳೆ. ನಮ್ಮಕ್ಕ ಮತ್ತೆ ವಿಶಾಲ್ ಬಾಬಾ ಅವ್ರಿಬ್ರನ್ನು ಕರೀರಿ. ನೀನ್ ಕೂಗಿದ್ರು ಅವ್ರು ಬರಲ್ಲ ಸುಮ್ನಾ. ಯಾಕೆ? ಇಲ್ಲಿದ್ರೆ ತಾನೆ. ಕೆಲ್ಸದ ಮೇಲೆ ಹೊರಗ್ ಹೋಗಿದ್ದಾರೆ ಅಂದ್ರು. ನನಗ್ ಡೆಲಿವರಿ ಆದ್ರು ನನ್ನನ್ನಾಗ್ಲಿ ನನ್ ಮಗುನಾಗ್ಲಿ ನೋಡಕ್ ಬರ್ಲಿಲ್ಲ. ಬೇಕು ಅಂತಾನೆ ಮಾಡ್ತಿದಾರಾ? ಇದೆಂತ ಬುದ್ಧಿ? ಸುಮನಾ, ಹೆರಿಗೆ ಆಯ್ತು, ನಿನ್ ಆಸೆನೂ ತೀರ್ತು, ಆಸ್ತಿ ಕೂಡ ಇಷ್ಟರಲ್ಲೇ ಬರುತ್ತೆ. ಇವಾಗ ನಿನ್ ತಲೆಗ್ ಬಂದಂಗ್ ಮಾತಾಡಿ ಪ್ರಾಬ್ಲಮ್ಸ್ ನ ಎದುರು ಹಾಕೋಬೇಡ. ಹಾಗಾದ್ರೆ ಯಾವಾಗ ಬರ್ತಾರ ನಮ್ಮ ಅಕ್ಕ ಬಾವ? ನಿಂಗ್ ಆಸ್ತಿ ಕೊಡೋದಿಕ್ಕೆ ಏರ್ಪಾಟ್ ಮಾಡಕ್ ಹೋಗಿದಾರೆ ಅನ್ಸತ್ತಮ್ಮ. ಇದ್ರಲ್ಲಿ ಅವರಿಬ್ರು ಸೈನ್ ಮಾಡಿದ್ರೆ ಸಾಕು. ನನ್ನ ಹೆಸರಿಗೆ ಏನೇನ್ ಬರತ್ತೆ ಅಂತ ನಾನು ನೋಡ್ಕೋತೀನಿ. ಬಾಣಂತಿ ಕಣೆ ನೀನು, ನಿನ್ ಮೈ ಕೂಡ ಇನ್ನೂ ಹಸಿಯಾಗೇ ಇರುತ್ತೆ. ತಾಯಿ ಯಾವಾಗ್ಲೂ ಮಗುವಿನ ಹತ್ರ ಇದ್ರೇನೆ ಒಳ್ಳೇದು ಕಣೆ. ನೀನ್ ಕೇಳದೆ ಇದ್ರು ನಿನ್ ಪಾಲ್ನ ನಿನ್ ಮುಖದ ಮೇಲೆ ಬಿಸಾಕ್ತಾನೆ ವಿಶಾಲ್ ಬ್ರೋ. ಮತ್ತ ಅವ್ರು ಎಲ್ಲಿದ್ದಾರೆ ಅಂತ ನಾನು ಅಷ್ಟು ಕೇಳಿದ್ರು ಅವ್ರ ಸುದ್ದಿನೇ ಇಲ್ಲ. ಯಾಕೆ? ನೀನ್ ನೆಗೆಟಿವ್ ಆಗಿ ಮಾತಾಡಿದ್ರೆ ನಿನ್ ಮೇಲೆ ರೇಗಾಡ್ತಾಳೆ. 9 ತಿಂಗಳು ಕಾದಿದ್ಲು, ನೈನೇತ್ಗೆ ಬರೋವರೆಗೂ ಸುಮ್ನಿರಕ್ಕಾಗಲ್ವಾ ಇವಳಿಗೆ? ಸುಮ್ನಿರ್ತೀನಿ, ಕೊಡಲ್ಲ ಅಂದ್ರೆ ಮಾತ್ರ ನೀವ್ ಸುಮ್ನಿರ್ಬೇಕು. ನೈನಿ ಅವತ್ತು ಮಾತ್ ತಪ್ಪಲ್ಲ ಸುಮನಾ. ಸುಮನಾನೇ ಮಾತ್ ಬದಲಾಯಿಸೋ ಅವಕಾಶ ಇದೆ. ಆಸ್ತಿ ಬೇಡ ಅಂತಳ? ಖಂಡಿತ ಹೇಳಲ್ಲ ಅದ್ಗೆ. ಅದಕ್ಕೋಸ್ಕರನೇ ಕಾಯ್ತಾ ಇರೋವಾಗ ಅದ್ ಹೇಗ್ ಹೇಳ್ತಾಳೆ? ಮತ್ತೆ ದಮ್ಮಕ್ಕ ಮಾತಾಡ್ತಿರೋ ಅರ್ಥ ಏನು ಲೈಟ್ ಹೌಸ? ಶಿವಭಕ್ತರಿಯವರು ಚಿತ್ರ ವಿಚಿತ್ರವಾಗಿ ಮಾತಾಡಿ ನಮಗ್ ಟೆನ್ಷನ್ ಕೊಡೋದು ಇವರಿಗೆ ಅಭ್ಯಾಸ ಆಗೋಗಿದೆ. ಇವತ್ ನಾನು ಆಸ್ತಿ ತಗೊಂಡ್ಮೇಲೆ ಮಿಕ್ಕಿದ ಕೆಲ್ಸನ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಅಲ್ಲಿವರೆಗೂ ನಿನ್ ಮಗುಗ್ ಹಾಲ್ ಕುಡ್ಸಲ್ವಾ ಸುಮನಾ? ಯಾವಾಗ ನೋಡಿದ್ರೆ ಹಾಲ್ ಕೊಡ್ತೀಯಾ ಇಲ್ವಾ ಅಂತ ಕೇಳ್ತಾ ಇರ್ತೀಯಲ್ಲ ಅಕ್ಕ. ಬೇಕು ಅಂದ್ರೆ ಹಸು ಹಾಲೆ ಕುಡಿಸ್ತೀನಿ. ಯಾಕೆ ತಾಯಿ ಹಾಲೆ ಕುಡಿಸ್ಬೇಕಾ? ಹೌದು ಬಿಡು, ನನ್ಗೆ ನಿನ್ಗೆ ಹುಟ್ಟಿರೋ ಮಗು ಆಗಿದ್ರೆ ಆಗ ಪ್ರೀತಿ ಅನ್ನೋದು ಆಟೋಮೆಟಿಕ್ ಆಗಿ ಬರ್ತಿತ್ತು. ನೀವ್ ಒಪ್ಕೊಳ್ದೆ ಇದ್ರು ಮಗುನ್ ಹೊತ್ತು ಹೆತ್ತಿದ್ ನಾನು. ನನಗ್ ಹುಟ್ಲಿಲ್ಲ ಅಂತ ಹೇಗ್ ಹೇಳ್ತೀರಾ? ಸಖಿ ಗರ್ಭಕೋಶದ ಲಿಂಕ್ ಇದೆ ಅಲ್ಲ ಅಂತ ವಿಕ್ರಾಂತ್ ಹೇಳ್ತಿರೋದು ಸುಮನಾ. ಇನ್ನೆಲ್ ಸಖಿ ಮಣ್ಣಲ್ ಮಣ್ಣಾಗ್ ಹೋದ್ಲಲ್ಲ. ಸುಮ್ಮಿ ಕೊಟ್ಟಿರೋ 2 ಕೋಟಿ ರೂಪಾಯಿ ಯಾರ್ಗ್ ಹೋಗ್ ಸೇರಿರತ್ತೋ ಏನೋ. ಅದ್ ಸರಿ, ಮೊದ್ಲು ನಮ್ಮನೆ ರಾಮಾಯಣ ತೀರ್ಮಾನ ಆಗ್ಲಿ. ನಮ್ಮ ಅಕ್ಕ ಬಂದ್ರೆ ಎಲ್ಲಾ ವಿಷಯನೂ ಗೊತ್ತಾಗತ್ತೆ ಚಿಕ್ಕಪ್ಪ. ಅಲ್ಲಿವರೆಗೂ ನಾನ್ ಕಾಯ್ತೀನಿ. ಅಯ್ಯ, ಡೆಲಿವರಿ ಆದ್ಮೇಲೆ ತಾಯಂದ್ರು ಮಕ್ಕಳನ್ನ ಒಂದ್ ಕ್ಷಣನೂ ಬಿಟ್ಟಿರಲ್ಲ. ಸುಮನಾ ಒಬ್ಳೆ ಹೀಗೆ ಅನ್ಸತ್ತೆ. ಆದಷ್ಟು ಬೇಗ ಅವ್ರು ಬೇರೆ ಆಗ್ತಾರೆ. ಮಾಮ್, ಶವ ಮೇಲ್ ತೇಲಲ್ಲ ಅಂತೀರಾ? ಏಯ್, ಕಲ್ಲು ನೀರಲ್ಲಿ ತೇಲತ್ತಾ? ಇಲ್ಲ. ಮತ್ತೆ ಚಾಪೆ ಕಟ್ಟಿರೋ ಕಲ್ ಮೇಲೆ ಬಂದಿಲ್ಲ ಅಂದ್ರೆ ಜೀವನದಲ್ಲಿ ಮೇಲ್ ಬಂದಿದ್ ವಿಶಾಲ್ ನೀರಿಂದ ಮೇಲೆ ಹೇಗ್ ಬರಕಾಗತ್ತೆ? ಕರೆಕ್ಟ್ ಮಾಮ್. ಹಾಗಿದ್ರೆ ನಮ್ಮನ್ ಸತ್ವದ ಅಂತ ಹೇಳ್ಕೋಬೋದಲ್ವಾ? ಇನ್ನು ನಮ್ಮೋನ್ ಅಂತೀಯಲ್ಲೋ, ಯಾವಾಗ್ಲೂ ದೂರ ಆಗ್ಬಿಟ್ಟ. ಕಾರ್ತೆಗಿ ಮಾಮ್, ನಿಮ್ ದೊಡ್ಡ ಸೊಸೆ. ಯಾಕೆ ಮಾಮ್? ತಲೆ ಇದ್ಯಾ ಇಲ್ವಾ ನಿನ್ಗೆ? ನೈನಿ ಬಂದ್ಲು ಅಂತ ಮುಂದಕ್ಕೆ ಹೋಗ್ತಿದ್ಯಲ್ಲೋ, ಆರ್ತಿ ಮಾಡ್ತೀಯಾ ಹೇಗೆ? ಅವಳು ಇಲ್ಲಿ ಯಾಕೆ ಬಂದ್ಲು ಅಂತ. ನೀರಲ್ಲಿ ಈಜಾಡೋದಿಕ್ಕೆ. ಸೋಪ್ ತಂದಿರ್ತಾಳ. ಶಾಂಪು ಕೂಡ ತಗೊಂಡ್ ಬಂದು ತಲೆಗ್ ಸ್ನಾನ ಮಾಡ್ಕೊಂಡು ಹೋಗ್ತಾಳೆ ಕಣ. ಯೂಸ್ಲೆಸ್ ಮೇಲೋ. ವಿಶಾಲನ್ ಹುಡ್ಕೊಂಡ್ ಬಂದಿದ್ದಾಳೆ ನೈನಿ. ಓ ಮೈ ಗಾಡ್, ನಾವೇ ಬಾಡಿ ನೀರಲ್ಲಿ ಹಾಕಿರೋದು ಅಂತ ಅವಳು ಗೊತ್ತಾಗೋಯ್ತಾ? ಅದೇ ಗೊತ್ತಾಗ್ತಿಲ್ಲ. ನೀನ್ ಸೈಲೆಂಟ್ ಆಗಿ ಏನ್ ಮಾಡ್ತಾಳೆ ಅಂತ ನೋಡೋಣ ಬಾ.
ನಡಿ. ನಿಮ್ ಹಿಂದೆನೆ ಬರ್ತೀನಿ ಮಾಮ್. ಮಾತೆ ಮಾತೆ ನಿಮ್ ಯಜಮಾನ್ರು ಸಿಕ್ಕಿದ್ರಾ? ಇಲ್ಲ ನಂದೀಶ, ಪಾಪ ಇವ್ರನ್ನ ಯಾರೋ ಚಾಪೆಲ್ ಸುತ್ತಿ ನೀರಿಗೆ ಎಸ್ದು ಬಿಟ್ಟಿದ್ದಾರೆ. ಅವ್ರಿನ್ನೂ ಜೀವಂತವಾಗಿದ್ದಾರೆ. ಹಾಗಾದ್ರೆ ನಿನ್ನ ಮಾಂಗಲ್ಯನ ನೀನು ಕಾಪಾಡ್ಕೊಂಡು ಹಾಗೆ ಮಾತೆ. ಅಂದ್ರೆ ಈ ತಾನೇ ನಿಮ್ ಯಜಮಾನ್ರು ಮಾತೆ. ಏನ್ ಹೇಳ್ತಾ ಇದ್ದಾನೆ ಮಾಮ್ ಅವನು? ನೈನಿ ಕೂಡ ಶಾಕಲ್ಲೇ ಇದ್ದಾಳೆ ಕಣೋ. ನಂಬೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಲ್ವಾ ಮಾತೆ? ರೂಪಭೇದ ಶಾಪಗ್ರಸ್ತನಾಗ್ತಾನೆ ಅಂತ ಗುರುಗಳು ಹೇಳಿದ್ದು ನಿಮ್ಗೆ ನೆನಪಿದೆಯಾ ಅಲ್ವಾ ಮಾತೆ? ಯಜಮಾನ್ರು ಶಾಪಗ್ರಸ್ತರಾಗಿ ಹೀಗಾಗ್ಬಿಟ್ರ? ಹೌದು ಮಾತೆ, ನಾನ್ ಹೇಳಿದ್ದು ಸತ್ಯ ಅಂತ ನೀನೇ ನಂಬ್ತೀಯ. ನೋಡ್ತಿರು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹೆತ್ತ ತಂದೆ ತಾಯಿ ಆಗಿದ್ರೆ ಇನ್ನೂ ಬಂದಿಲ್ವಲ್ಲ ಅಂತ ಅಳ್ತಿತ್ತು ಚಿಕ್ಕಿ. ಹುಟ್ಟಿದ ತಕ್ಷಣ ಅನಾಥೆ ಆಗಿರೋದ್ರಿಂದ ಅಭ್ಯಾಸ ಆಗಿದೆ. ಏನ್ ಹಾಗ್ ಮಾತಾಡ್ತೀಯ ಸುಮ್ನಾ? ಗಾಯತ್ರಿನ ದತ್ತು ತಗೊಂಡಿದ್ದಾರೆ. ಅವ್ರಿಬ್ರು ಇಲ್ದೇ ಇದ್ರು ಸರಿ. ಇಷ್ಟು ಜನ ಇರೋ ಈ ಮನೇಲಿ ಆ ಮಗು ನೋಡ್ಕೊಳಲ್ವಾ ಹೇಳು? ಸುಮನಾಗೆ ತನ್ ಮಗುನ ನೋಡ್ಕೊಳ್ಳೋದಿಕ್ಕೆ ಸಮಯ ಸರಿ ಹೋಗುತ್ತಲ್ಲ. ಮಗು ರೂಮಲ್ಲಿದ್ರೆ ಇವಳು ಹಾಲಲ್ಲಿರ್ತಾಳೆ. ಪೇಪರ್ ಮೇಲೆ ಸೈನ್ ಹಾಕಿಸ್ಕೊಂಡ್ಮೇಲೆ ನಾನಾಯ್ತು, ನನ್ ಮಗು ಆಯ್ತು. ಅವ್ರೆಲ್ರು ಇನ್ನೇನ್ ಬರ್ತಾರೆ ಅಂತ ದಮಕ ಹೇಳಿದ್ಲಲ್ಲ. ಅವಳ ಹತ್ರ ಫೋನು ಇಲ್ಲ. ಹೇಗ್ ಗೊತ್ತಾಯ್ತು? ಕೆಲವೊಂದು ಮನ್ಸಿಗೆ ಗೊತ್ತಾಗ್ಬಿಡತ್ತೆ. ಡಮ್ಮಕ್ಕ ಗೆಸ್ ಮಾಡ್ದ ಹಾಗೆ ನೈನಿ ವಿಶಾಲ್ನ ಕರ್ಕೊಂಡ್ ಬರ್ತಿದ್ದಾಳೆ. ಗುರ್ತು ಹಿಡಿಯಲ್ಲ ಅಲ್ವಾ ಮಾಮ್? ನಾವು ಕೂಡ ನಮ್ದೇ ಇರೋರ್ ತರ ಇರೋಣ ಕಣೋ. ಆಗ ನೈನಿ ಸುಮನನ್ ಮಧ್ಯೆ ಜಗಳ ಶುರುವಾಗತ್ತೆ. ಅರ್ಥ ಆಯ್ತು ಮಾಮ್. ಹೇಗ್ ಆಕ್ಟ್ ಮಾಡ್ತೀನಿ ನೋಡಿ. ಹಾಯ್ ಅತ್ತೆ, ಏನ್ ಬತ್ತಾ? ಹೇಯ್, ನಮ್ಮ ಮಾಮ್ ಏನೋ ಅತ್ತೆ, ನಾನ್ ಬತ್ತಾಯನೆ. ಅಬ್ಬಾ ಸುಮ್ನಿರ್ರಿ. ಫ್ಲೋ ಅಲ್ಲಿ ಹಾಗೆ ನಿಮ್ಮನ್ ಪ್ರೀತಿಯಿಂದ ಕರಿಬೇಕು ಅನ್ನಿಸ್ತು. ಯಾವಾಗ ಬಂದೆ ಅತ್ತಿಗೆ? ಈಗ ತಾನೆ. ಎಲ್ಲೋಗಿದ್ರಿ ಅಂತಾನೂ ಕೇಳ್ಬಾರ್ದ? ಸುಮನನ್ಗೆ ಮನೆಯಲ್ಲೇ ಡೆಲಿವರಿ ಆಗುತ್ತೆ ಅಂತ ಗೊತ್ತಾದ ತಕ್ಷಣ ಡಾಕ್ಟರ್ನ ಕರ್ಸೋಣ ಅಂತ ನಾನು ಇವನು ಹೋಗಿದ್ವಿ ಪಾವನಮೂರ್ತಿ. ಅಷ್ಟ್ರಲ್ಲೇ ಸುಮನಗೆ ಹೆಣ್ಮಗು ಆಗಿದೆ ಅಂತ ಗೊತ್ತಾಗೋಯ್ತು. ಎಕ್ಸ್ಕ್ಯೂಸ್ ಮೀ, ನಿಮಗ್ ಯಾರು ಫೋನ್ ಮಾಡಿಲ್ಲ. ಡೆಲಿವರಿ ಆಯ್ತು ಅಂತ ಯಾರು ಹೇಳಿದ್ರು? ಸುಮನನ್ ನೋಡಿದ್ರೇನೆ ಗೊತ್ತಾಗತ್ತಲ್ವಾ ಹಾಸಿನಿ? ಹಾಗೆ ಹೇಳಿ ಮತ್ತೆ. ಶಿವಶಂಭೋ. ನಂದೀಶ ಬಂದ ಅಂದ್ರೆ ನೈನಿಯವರು ಬಂದ್ರು ಅಂತ ಅರ್ಥ. ಬಂದ್ರು ಕೂಡ. ನೈನಿ, ಯಾರಿವರು?
ಇರಲ್ಲ ಅಂತದಾಳೆ. ಹೋಗ್ಲಿ ಬಿಡ್ರಿ, ನಡ್ಕೊಂಡ್ ಬಂದ್ರೆ ನಿಮ್ ಭುಜದ ಮೇಲೆ ಹತ್ತತಾರೆ ಮಕ್ಕಳು. ಸರಿ ಆಡ್ಕೊಳಮ್ಮ ತಾಯಿ. ಬಂಗಾರ ಕೂಸು, ಪಂಚಮಿ ದಿನ ಹುಟ್ಟಿದ್ಯಾ. ಈ ಮನೆಯಲ್ಲಿ ಸುಖ ಸಂತೋಷ, ಅಷ್ಟ ಐಶ್ವರ್ಯ, ಆಯುರ ಆರೋಗ್ಯ ಕೊಡುವಂಥ ಲಕ್ಷ್ಮೀದೇವಿ ಆಗ್ಬೇಕು. ಯಾರ ದೃಷ್ಟಿನೂ ತಾಗಬಾರ್ದು. ನಿನ್ ದೃಷ್ಟಿ ಬಿಟ್ಟು. ಸುಮನಾ, ಇದೇನ್ ಹೀಗೆ ಹೇಳ್ತಿದ್ಯಾ? ಅವಳ ಬುದ್ಧಿ ಗೊತ್ತಲ್ವಾ ನಿಮ್ಗೆ? ಪರವಾಗಿಲ್ಲ ಅಂದ್ರೆ ಅನ್ಲಿ ಬಿಡಿ. ಈ ದೊಡ್ಡಮ್ಮ ತೋರಿಸೋ ಪ್ರೀತಿಗೆ ದೃಷ್ಟಿ ಆಗ್ಬೋದು ಅಂತ ಅವಳು ಹೇಳ್ತಿದ್ದಾಳೆ ಅನ್ಸುತ್ತೆ. ಬಾಮ್ಮ, ಬಾಬಾ ಬಾಬಾ. ಎತ್ಕೋಬೇಡಾಕ್. ಸುಮನಾ, ಎತ್ಕೋಬೇಕು ಅನ್ಸಿದ್ರೆ ನೀನ್ ಇಟ್ಟಿಯಲ್ಲ ಆ 501 ರೂಪಾಯಿನ ಎತ್ಕೋ. ಸುಮ್ಮನಮ್ಮ, ಚಿಕ್ಕ ಮಗು ಅಂದ್ರೆ ಯಾರಿಗಾದ್ರೂ ಪ್ರೀತಿ ಇದ್ದೇ ಇರತ್ತೆ. ನೋಡಿದ್ರೆ ಮುದ್ದು ಮಾಡ್ಬೇಕು ಅನ್ಸತ್ತೆ. ಅದಕ್ಕೆ ಕೋಪ ಮಾಡ್ಕೋತ್ಯಾ? ಹೌದಲ್ವೇನೆ, ಮೇಲಾಗಿ ನಮ್ಮೆಲ್ರಿಗಿಂತ ಅವಳಿಗೆ ಹಕ್ಕು ಜಾಸ್ತಿ. ನೀನ್ ಅಕ್ಕ ಅಲ್ವಾ, ದೊಡ್ಡಮ್ಮ ಆಗ್ತಾಳೆ. ಸಂಬಂಧ, ಸಂಬಂಧಿಗಳು, ರಕ್ತ ಸಂಬಂಧ ಇವೆಲ್ಲ ಬೇಡ ಅಂತಂದ್ರು ನಾವು ಬಿಡಿಸ್ಕೊಳಕ್ಕಾಗಲ್ಲ. ಆದ್ರೆ ನನಗ್ ಸೇರ್ಬೇಕಾಗಿರೋ ಆಸ್ತಿ ಬರ್ಲಿ ಅಂತ ಮಗುನ್ ಹೆತ್ರೆ ವಿಶಾಲ್ ಭಾವನ ಮನೆಗ್ ಬರ್ದಿರೋ ಹಾಗ್ ಮಾಡಿ ಯಾವ್ದೋ ಮುದ್ಕನ್ ಕರ್ಕೊಂಡ್ ಬಂದು ನನಗ್ ಆಸ್ತಿ ಸೇರ್ದಿರೋ ಹಾಗ್ ಮಾಡ್ತಿರೋ ಇವಳು ಈ 501 ರೂಪಾಯಿ ಇಟ್ರೆ ನಾನ್ ಖುಷಿ ಪಡ್ಬೇಕಾ? ನಾನ್ ನಿಮ್ ದೊಡ್ಡಮ್ಮ ಅಂತ ನನ್ ಮಗುನ್ ಎತ್ಕೊಂಡು ಹೀಗೆ ರೌಂಡ್ ಕರ್ಕೊಂಡ್ ಹೋಗಿ ಮನೆಗ್ ಬರೋ ಅಷ್ಟ್ರಲ್ಲಿ ನನ್ ಮಗುನ್ ಬದಲಾಯಿಸ್ಬಿಟ್ರೆ? ನೋಡಿದ್ಯಾ ನಯನಿ, ಸ್ವಂತ ತಂಗಿನೇ ಈ ತರ ಮಾತಾಡಿದ್ರೆ ಮಿಕ್ಕವ್ರು ಏನ್ ಹೇಳಲ್ಲ? ಅನ್ಯಾಯವಾಗಿ ಮಾತಾಡ್ಬೇಡ ಸುಮ್ನಮ್ಮ. ನನಗ್ ಅನ್ಯಾಯ ಮಾಡಕ್ ನೋಡ್ತಿರೋ ನಮ್ಮ ಅಕ್ಕಂಗೇನು ಅನ್ನಲ್ಲ, ನಂಗಂತೀರಾ? ನೈನಿ, ಸುಮ್ಮಿ ಕೊಡೋದನ್ನ ಅವಳ ಮುಖಕ್ಕೆ ಬಿಸಾಕು. ಈ ಗಲಾಟೆನೇ ಇರಲ್ಲ. ನನ್ ಗಂಡನ್ ನೋಡಿ ನನ್ ಗಂಡನೇ ಅಲ್ಲ ಅಂದ್ಮೇಲೆ ನನ್ನ ಆಸ್ತಿ ಹೇಗ್ ಕೊಡ್ಲಿ ಚಿಕ್ಕಮ್ಮ? ನೀನೇ ಇಷ್ಟ ಹಠ ಮಾಡ್ತಿದ್ಯಾ? ನಿನ್ ನಂತರ ಹುಟ್ಟಿರೋ ನಿನ್ ತಂಗಿ ಇನ್ನೆಷ್ಟು ಹಠಮಾರಿ ಆಗಿರಲ್ಲ ಹೇಳು? ಚಿಕ್ಕ ಮಗುನ ಮುಂದೆ ಇಟ್ಕೊಂಡು ಆಸ್ತಿ ಕೇಳ್ಬಾರ್ದು. ಅಂಬಾ ಶಿವಶಂಭೋ. ಡಮ್ಮೋ ಡಮ್ಮ. ಮಧ್ಯದಲ್ಲಿ ನಿಮ್ ಗಲಾಟೆ ಏನು? ಈ ಜಗಳಗಳು ಇರಬಾರ್ದು ಅಂತ ಅನ್ಕೊಂಡಿದೀವಿ ಮಾತೆ. ನೀವು ಮಾತಾಡಿದ್ರೆ ನಿಮ್ಗೂ ಅಂತಾಳೆ ಸೋಮನಮ್ಮ. ನಂದೀಶಾ, ನಾವು ಗಾಯತ್ರಿ ಜೊತೆ ಆಟ ಆಡೋಣ ಬಾ. ಸುಮನ, ನಿನ್ ಮನ್ಸಲ್ಲಿ ನನ್ ಮೇಲೆ ಕೋಪ, ದ್ವೇಷ ಏನೇ ಇರ್ಲಿ, ಆದ್ರೆ ನಿನ್ ಮಗುನ ಒಂದ್ಸಲ ನಂಗೆ ಎತ್ಕೊಳಕ್ ಬಿಡ. ಆಗೋದಿಲ್ಲ. ಅವಳದೇನ್ ಕೇಳೋದು? ಅದಕ್ಕೆ ಎತ್ಕೊಳ್ಳಿ ನೀವು. ಅದನ್ನ ಹೇಳೋದಕ್ಕೆ ನೀವ್ಯಾರಿ? ನಿನ್ ಗಂಡ ಕಣೆ. ಸಂತೋಷ, ನನ್ ಮೇಲೆ ಅಷ್ಟೇ ನಿಮಗ್ ಹಕ್ಕು. ಮಗುಗ್ ತಂದೆ ನೀವಲ್ಲ ಅಂತ ಇಷ್ಟಾತ ಹೇಳ್ತಿದ್ರಲ್ಲ, ಇವಾಗ ನನ್ ಮಗುನ ನಮ್ಮ ಅಕ್ಕಂಗೆ ಎತ್ಕೋ ಅಂತ ಅದ್ ಹೇಗ್ ಹೇಳ್ತೀರಾ ನೀವು? ಏಯ್, ಸುಮನ ಹತ್ರ ಮಾತಾಡಕ್ಕಾಗಲ್ಲ. ಅಮ್ಮ ನೈನೇ, ನಿನ್ ಪ್ರೀತಿನ ಕಂಟ್ರೋಲ್ ಮಾಡ್ಕೊಂಡು
ಹೋಗಿ ಆ ಮುದ್ಕುಂದ್ ಮೇಲೆ ತೋರ್ಸೋಗು. ನನ್ನ ನೆತ್ಕೊಂಡು ಗಿರ ಅಂತ ತಿರ್ಗ್ಸಿದ್ರು ಪಾಪ ಹೋಗಲ್ಲ ಬಿಡಿ. ಪಾಪ ಅಂತ ಹೇಳ್ದಿಯಲ್ಲ ಅದಕ್ಕೆ. ಸ್ವಂತ ಮಗುನೇ ಬೇಡ ಅಂತಂದವರು ಅದನ್ನ ಎತ್ಕೋತೀರಾ? ನೀನೇ ಇಲ್ಲಿ ಕುತ್ಕೊಂಡಿದ್ಯಾ, ಇನ್ನು ನಾನು ಹೋಗಿ ಲಾಲಿ ಹಾಡ್ತೀನಿ ಅಂತ ಹೇಗೆ ಅನ್ಕೋತೀಯ? ನಿಮ್ ಗಲಾಟೆ ಚಿಕ್ಕ ಮಗು ಮೇಲೆ ಪರಿಣಾಮ ಬೀಳತ್ತೆ ವಿಕ್ರಾಂತ್. ವಿಕ್ಕಿ, ನಿನ್ ಗಾಯತ್ರಿ ಎತ್ಕೊಂಡು ಓಡಾಡ್ಬೇಡ್ವೋ, ಸುಮ್ಮನಾಗೆ ಇನ್ನೂ ಕೋಪ ಬರುತ್ತೆ. ಇನ್ನೊಂದ್ ಸ್ವಲ್ಪ ದಿನ ಆದ್ರೆ ಪಾಪುನ ಸುಮನಾನು ಎತ್ಕೊಳಕ್ಕಾಗಲ್ಲ. ಯಾಕೆ ಡಮ್ಮಕ್ಕ? ಎತ್ಕೊಳಕ್ ಹೋದ್ರೆ ಜಾರೋಗ್ಬಿಡತ್ತೆ. ಅಷ್ಟು ಬೇಗ ದೊಡ್ಡದಾಗೋಗುತ್ತಾ? ತುಂಬಾ ದೊಡ್ಡದಾಗೋಗುತ್ತೆ. ನಿಲ್ಸು ಡಮ್ಮಕ್ಕ, ನೀನು ಮಾತಾಡೋದು ನಿನ್ಗಾದ್ರೂ ಅರ್ಥ ಆಗತ್ತಾ? ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಸುಮನ ಇಲ್ಲಿಂದ ಹೋಗ್ಬೇಕು. ಸುಮನ, ಇವ್ರ ಮಾತನ್ನ ಕೇಳ್ತಾ ನಿಲ್ಬೇಡ, ನೀನ್ ಹೊರಡು. ಆಸ್ತಿ ಹೇಗ್ ತಗೊಳ್ಳಿ ಅತ್ತೆ? ವಿಶಾಲ್ ಬಾವ ಬರೋವರ್ಗೂ ಕೊಡಲ್ಲ ಅಂತಿದ್ದಾಳೆ ನಮ್ಮಕ್ಕ. ನೀನೆ ಬಂದಿರೋದು ವಿಶಾಲ್ ಅಲ್ಲ, ನಾನ್ ನಂಬಲ್ಲ ಅಂತ ಅಂದೆ. ನಯನಿ ನಿನ್ ಮಾತಿಗೆ ತಿರ್ಗೇಟ್ ಕೊಟ್ಲು. ನೀನ್ ಆಸ್ತಿ ತಗೊಂಡ್ಮೇಲೆ ಅವನಿಗೆ ಬಾಯಿಗೆ ಬಂದಂಗ್ ಬೈಬೇಕಿತ್ತು. ಆ ಮುದ್ಕಂಗ್ ಒಂದ್ ಮಾತ್ ಅನ್ನಕ್ಕೂ ಬಿಡ್ಲಿಲ್ಲ, ಇನ್ನೇನ್ ಮಾಡಕ್ಕಾಗತ್ತೆ? ಸರಿ ಸರಿ, ಇದನ್ನೆಲ್ಲ ತಲೆಗೆ ಹಚ್ಕೊಂಡ್ರೆ ನಿನ್ನ ಆರೋಗ್ಯ ಹಾಳಾಗೋಗುತ್ತೆ. 2 ದಿನ ಕಾಯೋಣ, ಮಗು ಹುಟ್ಟಿದೆ, ಆಸ್ತಿ ಬರ್ದೇ ಇರತ್ತಾ? ನೈನಿ ಏನೋ ಕೊಡಲ್ಲ ಅಂತ ಏನು ಹೇಳಿಲ್ವಲ್ಲ? ಅದಲ್ಲ ಅತ್ತೆ. ಹೋಗು, ಏನಾದ್ರೂ ತಿನ್ನು, ಖಾಲಿ ಹೊಟ್ಟೆಲಿರ್ಬೇಡ. ಸರಿ ಅತ್ತೆ. ಸುಮನ ಹೋದ್ಲಲ್ಲ, ಈಗ ಹೇಳು ಡಮ್ಮಕ್ಕ. ಸುಮನಾಗೆ ಹೆಣ್ಮಗು ಅಂತ ನೀವೆಲ್ಲ ಅನ್ಕೊಂಡಿದ್ದೀರಾ ಅಲ್ವಾ? ಅಲ್ವಾ? ಅಲ್ಲ. ಇದೇನಿದು? ಯಾಕೆ ಡಮ್ಮಕ್ಕ ಹೀಗೆ ಹೇಳ್ತಾ ಇದ್ದಾಳೆ? ಆಗ್ಲೇ ನಾನು ಹೇಳಿದ್ದು ಕೂಡ ಅದೇ, ನೀವೇ ಅರ್ಥ ಮಾಡ್ಕೊಳ್ಳಿಲ್ಲ. ಕಾಡಿಗೆ ಹಚ್ಬೋದಾ? ಹಚ್ಬೋದು, ಏನಾಗಲ್ಲ. ಹೊರಡೆ ಮುಗಿದ್ಮೇಲೆ ಹಚ್ತಾರಲ್ಲಕ್ಕ, ಆಗ ಪೌಡರ್ ಕೂಡ ಹಚ್ಬೋದು. ಈಗ ನೀನು ಕಾಡಿಗೆ ಹಚ್ಚು, ಪರವಾಗಿಲ್ಲ. ಅಮ್ಮ, ದೃಷ್ಟಿ ಆಗದಿರೋ ತರ ಇಡಮ್ಮ. ನೀವೊಬ್ರು ನಮ್ ಸುತ್ತಾನೆ ಇರ್ತೀರಾ? ಹೋಗಿ ಸ್ವಲ್ಪ ದೂರ. ಸಾಮ್ರಾಣಿ ಹೋಗಿ ಹಾಕು ಅಂದ್ರಲ್ಲಿ ಯಾಕೆ ಸುಮ್ಮನೆ ರೇಗಾಡ್ತಾ ಇದ್ಯಾ? ಮಗು ಸುಮನನ್ ತರ ಇದೆಯಾ, ವಿಕ್ರಾಂತ್ ತರ ಇದೆಯಾ? ಏನೋ ಕಣೆ, ಈಗ್ಲೇ ಹೋಲಿಕೆನ ಕಂಡುಹಿಡಿಯಕ್ಕಾಗಲ್ಲ. 2-3 ವಾರ ಆಗ್ಬೇಕು. ದೊಡ್ಡ ಪುಟ್ಟಮ್ಮ, ನಿಂತ್ಕೋ ದೊಡ್ಡ ಪುಟ್ಟಮ್ಮ. ಕರೆದ್ರೆ ಮಾತಾಡಿಸ್ತಿದ್ದೆ, ಈಗೇನು ಮಾತಾಡ್ದೆ ಹಾಗೆ ಹೋಗ್ತಿದ್ಯಲ್ಲ? ಏನು ಇಲ್ಲ ನಯ್ಯಿ, ಪಾಪು ನೋಡ್ಬೇಕು ಅನ್ನಿಸ್ತು ಬಂದೆ. ಓ, ನನ್ನ ತಂಗಿ ಮಗುನಾ? ನೀನೇ ಹತ್ರ ಇದ್ದು ಹೆರಿಗೆ ಆರಾಮಾಗೋ ಹಾಗೆ ಮಾಡ್ದೆ. ಆ ಮಗುನ ನೋಡೋ ಹಕ್ಕು ನಿನಗಿರುತ್ತೆ ದೊಡ್ಡಪುಟ್ಟಮ್ಮ. ನಿನ್ ಕಣ್ಣಿಗೆ ಮಾತ್ರನೇ ನಾನು ಕಾಣೋ ಹಾಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಸುಮನಾಗೂ ಕಾಣಿಸ್ತೀನಲ್ವಾ? ಕೆಲಸ ಆದ್ಮೇಲೆ ಅವಳು ನೀನ್ ಯಾರು ಅಂತ ಕೇಳೋ ಅಂತ ಅವಳು. ಅದು ನಿಜಾನೇ.
ಪಾಪುನ ಹತ್ರದಿಂದ ನೋಡ್ಬೇಕು ಅನ್ಕೊಂಡೆ, ಆದ್ರೆ ಆಗ್ತಾ ಇಲ್ಲ. ಒಂದ್ ಕೆಲ್ಸ ಮಾಡೋಣ ಬೋಟಮ್ಮ. ಈ ಬುಟ್ಟಿಲ್ ಸೇರ್ಕೊಬಿಟ್ಟಮ್ಮ. ಸುಮ್ಮನನ್ ಹತ್ರ ಹೋಗ್ತೀನಿ, ಮಗುನ ಹತ್ರದಿಂದ ನೋಡ್ವೆ ಅಂತೆ. ಅದಾದ್ಮೇಲೆ ನಿನ್ನ ಗಾರ್ಡನ್ ನಲ್ಲಿ ಬಿಟ್ಬಿಡ್ತೀನಿ. ಆಯ್ತು ನೈನಿ. ಅಬ್ಬಾ, ನೀ ಸಾಂಬ್ರಾಣಿ ಹಾಕಿದ್ ಸಾಕು. ಯಾವ ಕೆಲ್ಸನೂ ಮಾಡೋದಿಕ್ ಬಿಡಲ್ವಲ್ಲೇ ನೀನು? ಏನಿದು ಎಲ್ಲ ಒಟ್ಟಿಗೆ ಟೆಂಟ್ ಹಾಕಿದ್ದೀರಾ? ಏನಾದ್ರೂ ಬೇಕಾ? ಬೇಕು, ನನ್ನ ರೂಪ ನನಗ್ ಬೇಕು. ಇದಕ್ಕೂ ಮೊದಲು ನಾನು ಹೇಗಿದ್ನೋ ಅದೇ ರೂಪ ಬೇಕು ನನಗೆ. ಹೀಗಿರಕ್ಕಾಗ್ತಾ ಇಲ್ಲ, ಇರ್ಲೂಬಾರ್ದು. ಯಜಮಾನ್ರೆ, ನೀವಿಲ್ ನೋಡಿ, ನನ್ ಕಣ್ಣಲ್ಲಿ ಕಣ್ಣಿಟ್ ನೋಡಿ. ಇಲ್ಲ ನೈನಿ, ನನ್ನ ಈ ರೂಪ ನೀನು ಮತ್ತೆ ಮಕ್ಕಳು ನೋಡೋದು ನನಗೆ ಇಷ್ಟ ಇಲ್ಲ. ನೀವೇ ನನ್ ಮಗು ಯಜಮಾನ್ರೆ. ಇವಾಗ ಹೇಳಿ ಯಜಮಾನ್ರೆ. ಇಲ್ಲ ನೈನಿ, ನನ್ನ ನೋಡಿದ್ರೆ ನಿನಗೆ ಚಿಗುಪ್ಸೆ ಬರ್ತಾ ಇಲ್ವಾ ನೈನಿ? ಯಾವ ದೇಶದ ಮಹಾರಾಜ ಆಗಿರ್ಲಿ, ಇಂದ್ರಲೋಕದ ಯುವರಾಣಿ ಆಗಿರ್ಲಿ, ವಯಸ್ಸಾಗ್ತಿದ್ದ ಹಾಗೆ ಚರ್ಮಕ್ಕೆ ಸುಕ್ಕ ಬರುತ್ತೆ. ಹೊರಗಿನ ಸೌಂದರ್ಯಕ್ಕಿಂತ ಆತ್ಮ ಸೌಂದರ್ಯ ಮುಖ್ಯ. ಅಂದಕ್ಕಿಂತ ಅನುಬಂಧ ಮುಖ್ಯ ಯಜಮಾನ್ರೆ. ನೀವ್ಯಾಕೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದೀರಾ? ನೀನೇ ನೋಡ್ದಿಯಲ್ಲ, ಪೊಲೀಸ್ ಇನ್ಸ್ಪೆಕ್ಟ್ರು ಯಾರು ಅನ್ಕೊಂಡು ಅರೆಸ್ಟ್ ಮಾಡಕ್ ಹೊರಟ್ರು. ಅಂತದ್ರಲ್ಲಿ ನನ್ನ ಆಫೀಸ್ಗೆ ಹೋಗಕ್ಕಾಗುತ್ತಾ? ಎಲ್ರೂ ನಗ್ತಾರೆ. ಗಂಡನ್ ನೋಡಿ ಹೆಂಡತಿ ನಗ್ತಿರೋವರೆಗೂ ಗಂಡಸರು ಕಾಲರ್ ಎತ್ಕೊಂಡು ಓಡಾಡ್ಬೋದು ಯಜಮಾನ್ರೆ. ಪೊಲೀಸ್ ಅಣ್ಣ ಅಷ್ಟೇ ಅಲ್ಲ, ಆ ಯಮ್ಮನೆ ಬಂದ್ರು ನಾನ್ ನಿಮ್ಗೆ ಹೊಸಲು ದಾಟಾಗ್ಬಿಡಲ್ಲ. ಆ ದೇವ್ರಿಗೂ ಗೊತ್ತಿದೆ ಭಕ್ತರ ಮನ್ಸಿಗೆ ನೋವು ಮಾಡಬಾರ್ದು ಅಂತ. ನೀವು ಧೈರ್ಯವಾಗಿರಿ. ನೈನಿ, ಮಾಮನೆಗೆ ರಿವಾಲ್ವರ್ನ ಯಾಕಿಟ್ಟೆ? ಅವರೇ ಏನಾದ್ರೂ ಮಾಡಿರಬೇಕು ಅಂತ ನಿನಗೆ ಅನುಮಾನ ಬರ್ತಿದ್ಯಾ? ಇದೆ ಅಂತ ಹೇಳಿದ್ರೆ ಅವ್ರು ನನಗೇನ್ ಮಾಡ್ಬೋದು ಅಂತ ನಿಮ್ಗೆ ಟೆನ್ಷನ್ ಆಗ್ಬೋದು. ಹೇಳು ನೈನಿ. ಇಲ್ಲ ಯಜಮಾನ್ರೆ, ನಿಜವಾಗ್ಲೂ ಅವ್ರು ಹೇಳ್ದಾಗೆ ಅವ್ರು ನಮ್ಮನ್ನ ಹುಡ್ಕೊಂಡೇ ಬಂದಿರ್ತಾರೆ. ಪೊಲೀಸ್ ಅಣ್ಣಂಗೆ ಸತ್ಯ ಗೊತ್ತು ಮಾಡ್ಸಕ್ಕೆ ನಾನು ಹಾಗೆ ಮಾಡ್ದೆ ಅಷ್ಟೇ. ಪಾಪ ಅತ್ತೆ ಭಾವ ಏನ್ ಅನ್ಕೊಂಡ್ರೋ ಏನೋ. ಪರವಾಗಿಲ್ಲ ಬಿಡು, ಮಾಮ ಅರ್ಥ ಮಾಡ್ಕೋತಾರೆ. ನನ್ನನ್ನು ಎಲ್ರೂ ಅರ್ಥ ಮಾಡ್ಕೊಳ್ಳೋವರೆಗೂ, ನಾನು ಹೇಗಿದ್ದೀನೋ ಹಾಗೆ ನಾನಿರೋವರೆಗೂ ಈ ರೂಮಲ್ಲಿ ಇದ್ಬಿಡ್ತೀನಿ. ಪ್ಲೀಸ್. ಸರಿ ಯಜಮಾನ್ರೆ, ಅವಶ್ಯಕತೆ ಇದ್ರೆ ಮಾತ್ರ ನೀವ್ ಹೊರಗ್ ಬನ್ನಿ.